ಓಂ ನಮೋ ಭಗವತೆ ಪರಾಯ ಕಾಲಾಯ ನಮೋ ಭಗವತ್ಯೈ ಕಾಲರೂಪಿಣ್ಯೈ ದುರ್ಗಾಯೈ ನಮಃ ಕಾಲಜೀವಗುಣಾದೀನಾಂ ಅಭಿಮಾನಿನೇ ಚತುರ್ಮುಖಾಯ ನಮಃ ಸರ್ವೇಭ್ಯೋ ದೇವೇಭ್ಯಃ ಕಾಲದೇಶಾಭಿಮಾನಿಭ್ಯಃ ಶ್ರೀ ಗುರುಭ್ಯೋ ನಮಃ. ಧೃತರಾಷ್ಟ್ರಃ ವನಂ ಗತ್ವಾ ಯಥಾ ತಪಃ ತೇಪೆ ಯಥಾ ಚ ಲಯಂ ಚಿಂತಯಾಮಾಸ ಇತ್ಯೇತತ್ ಸರ್ವಂ ಭಾಗವತೆ ಪ್ರಥಮೇ ಸ್ಕಂಧೆ 12 ಅಧ್ಯಾಯೇ ಸಂವರ್ಣಿತಂ ಸರ್ವೈಃ ಅಸ್ಮಾಭಿಃ ಪ್ರಾಶ್ರಾವಿ. ಸರ್ವಮಪಿ ಇದಂ ಜಗತ್ ಚತುರ್ಮುಖ ಬ್ರಹ್ಮಣಿ ಸಹ ಧೃತರಾಷ್ಟ್ರಃ ಸಂಯೋಜಯಾಮಾಸ. ತಂ ಚ ಚತುರ್ಮುಖಂ ಬ್ರಹ್ಮಾಣಂ ಸಹ ಕ್ಷೇತ್ರಜ್ಞೆ ಭಗವತಃ ರೂಪೇ ಪ್ರವಿಲಾಪಯಾಮಾಸ. ತಂ ಚ ಭಗವಂತಂ ತಚ್ಚ ಭಗವತಃ ರೂಪಂ ವ್ಯಾಪ್ತೆ ಭಗವದ್ರೂಪೇ ಸಂಯೋಜಯಾಮಾಸ. ಯಥಾ ಘಟಾಂಬರಂ ವ್ಯಾಪ್ತೆ ಅಂಬರೆ ವಿಲಯಂ ಪ್ರಾಪ್ನೋತಿ ಏವಂ ಭಗವತಃ ರೂಪಮಪಿ ಕ್ಷೇತ್ರಜ್ಞಂ ಭಗವತಃ ರೂಪಮಪಿ ವ್ಯಾಪ್ತೆ ಭಗವತಃ ರೂಪೇ ಲಯಂ ಪ್ರಾಪ್ನೋತಿ ಇತಿ ಚಿಂತಯಾಮಾಸ. ಯದ್ಯಪಿ ಧೃತರಾಷ್ಟ್ರಸ್ಯ ಧ್ಯಾನಕಾಲೆ ಲಯಃ ನೈವ ಪ್ರಾವರ್ತತ ತಥಾಪಿ ಸಹ ಧೃತರಾಷ್ಟ್ರಃ ಲಯಂ ಚಿಂತಯಾಮಾಸ. ತದೇತತ್ ಅನೇಕೈಃ ಜ್ಞಾನಿಭಿಃ ಮುನಿಭಿಃ ರಾಜಭಿಶ್ಚ ಕೃತಮಸ್ತಿ. ತದೇವ ಕರ್ತವ್ಯಂ ಅಯಂ ಧೃತರಾಷ್ಟ್ರೋಪಿ ಚಕಾರ. ತಥಾ ಚ ಭಾವಿನಮಪಿ ಪ್ರಳಯಂ ಅದ್ಯೈವ ಚಿಂತಯಿತ್ವಾ ಸಹ ತಸ್ಯ ಲಯಸ್ಯ ಕರ್ತ ಇತಿ ಪ್ರಸಿದ್ಧಿಂ ಪ್ರಾಪ್ನೋತು. ಧೃತರಾಷ್ಟ್ರ ಹೇಗೆ ಚಿಂತನೆ ಮಾಡಿದ ಅನ್ನುವುದನ್ನೆಲ್ಲ ನಾವು ನೋಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಮರಣಕಾಲದಲ್ಲಿ ಇಂಥದೊಂದು ಚಿಂತನವನ್ನು ಮಾಡಬೇಕು ಅಂತನ್ನುವುದು ಶಾಸ್ತ್ರದ ಅಭಿಪ್ರಾಯ. ನಾವು ಈಗ ಮರಣಕಾಲದಲ್ಲಿ ಚಿಂತನೆ ಮಾಡುವಾಗ ಇಂಥದ್ದೊಂದು ಆಗಿಲ್ಲದೆ ಇರಬಹುದು, ಇಂಥ ಪ್ರಳಯವೇ ಇನ್ನೂ ಬಂದಿಲ್ಲದೆ ಇರಬಹುದು. ಮುಂದೆ ಆಗುವ ಪ್ರಳಯವನ್ನು ಈಗಲೇ ಆಗ್ತಾ ಇದೆ ಅಂತ ಚಿಂತನೆ ಮಾಡಿದರೆ ಆ ಪ್ರಳಯಕ್ಕೆ ನಾವೇ ಪ್ರಳಯವನ್ನು ಮಾಡಿದ್ದೇವೆ. ಜಗತ್ತೆಲ್ಲವೂ ಬ್ರಹ್ಮನಲ್ಲಿ ಸೇರಿ ಹೋಗಿದೆ, ಚತುರ್ಮುಖನಲ್ಲಿ. ಆ ಚತುರ್ಮುಖ ಪರಮಾತ್ಮನ ನಮ್ಮ ಹೃದಯದಲ್ಲಿರುವ ಪರಮಾತ್ಮನ ರೂಪದಲ್ಲಿ ಸೇರಿ ಹೋಗಿದೆ. ಅದು ಮುಂದೆ ವ್ಯಾಪ್ತವಾದ ಪರಮಾತ್ಮನಲ್ಲಿ ಸೇರಿ ಹೋಗಿದೆ ಅಂತ ಹೀಗೆ ಚಿಂತನೆಗೆ ಅವನೇ ಕಾರಣ ಅಂತ ಹೇಳುವುದು ಏನರ್ಥ? ಆ ಲಯಕ್ಕೆ ಅವನ ಕಾರಣ ಅಂತ ಹೇಳುವುದರ್ಥ? ಅವನು ಕೇವಲ ಆ ಚಿಂತನೆಗೆ ಕಾರಣ ಅಷ್ಟೆ. ಲಯ ಆಗುವುದು ಮತ್ತೆ ಯಾವಾಗೂ ಆಗ್ತದೆ. ಹೀಗೆ ಶಾಸ್ತ್ರದಲ್ಲೇ ಪ್ರಸಿದ್ಧಿ ಇರುವುದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತೋರಿಸಿದ್ದಾರೆ. ಇಷ್ಟಾದ ಮೇಲೆ ಮುಂದೇನಾಗ್ತದೆ ಅದನ್ನು ಅಲ್ಲಿ ತೋರಿಸ್ತಾರೆ. ಸವಾ ಅದ್ಯತನಾದ್ರಾಜ ಪರತಃ ಪಂಚಮೇಹನಿ ಕಲೇವರಂ ಹಾಸ್ಯತಿ ಚ ತಚ್ಚ ಭಸ್ಮೀ ಭವಿಷ್ಯತಿ. ಈ ನಾರದರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ 5ನೇ ದಿವಸದಲ್ಲಿ ಹೀಗೆ ಧ್ಯಾನ ಮಾಡ್ತಾ ಇರುವಂತಹ ಧೃತರಾಷ್ಟ್ರ ತನ್ನ ಶರೀರವನ್ನು ಪರಿತ್ಯಾಗ ಮಾಡುವವನಿದ್ದಾನೆ. ಮತ್ತು ಅವನ ಶರೀರವು ಕೂಡ ಅಲ್ಲಿ ಭಸ್ಮ ಆಗಿ ಹೋಗ್ತದೆ. ಆ ಕಾಡ್ಗಿಚ್ಚು ಏನು ಅಲ್ಲಿ ಹುಟ್ಟಿರ್ತದೆ ಅದರಲ್ಲಿ ಗಾಂಧಾರಿ ಮತ್ತು ಕುಂತಿ ಇವರಿಬ್ಬರು ಕೂಡ ಪ್ರವೇಶ ಮಾಡಿಬಿಡ್ತಾರೆ ಅಂತ ಈ ನಾರದರು ಈ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಕಲೇವರಂ ಹಾಸ್ಯತಿ ಭಸ್ಮಿ ಭವಿಷ್ಯತಿ ಅಂತ ಲೃಟ್ಲಕಾರದ ಪ್ರಯೋಗ ಮಾಡಿದ್ದಾರೆ. ಅಂದರೆ ಮುಂದೆ ಭವಿಷ್ಯದಲ್ಲಿ ಆಗುವ ಕ್ರಿಯೆಗಳು
ದೇಹ ಪರಿತ್ಯಾಗ ಮತ್ತು ಆ ದೇಹ ಭಸ್ಮ ಆಗುವುದನ್ನುವುದು ಎರಡೂ ಕೂಡ ಭವಿಷ್ಯದಲ್ಲಿ ಆಗುವ ಕ್ರಿಯೆಗಳು ಅನ್ನುವಂತೆ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ನಾವೀಗಾಗಲೇ ಇಲ್ಲಿ ತಿಳ್ಕೊಳ್ಬೇಕಾದ್ದು, ಈಗಾಗಲೇ ಒಂದ್ಸರಿ ನೋಡಿದ್ದೀವಿ, ಇನ್ನೊಂದ್ಸರಿ ಅದನ್ನು ತಿಳ್ಕೊಳ್ಬೇಕೇನು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಅಂದರೆ, ಇನ್ನು ಮುಂದೆ ಆಗ್ತದೆ ಅಂತ ಹೇಳುವುದೇನಿದೆ, ಈಗಾಗಲೇ ಆಗಿ ಹೋಗಿದೆ, ದೇಹ ಪರಿತ್ಯಾಗವೂ ಆಗಿ ಹೋಗಿದೆ, ಅದು ಭಸ್ಮವೂ ಆಗಿ ಹೋಗಿದೆ. ಮುಂದೆ ಆಗ್ತದೆ ಅಂತ ಹೇಳುವುದು ಕಾಲದ ವ್ಯತ್ಯಾಸ ಅಷ್ಟೆ. ಮುಂದಿನ ಪ್ರಳಯದಲ್ಲಿ, ಮುಂದಿನ ಒಂದು ಕಲ್ಪದಲ್ಲಿಯೂ ಕೂಡ ಇದೇ ಥರದ ಕ್ರಿಯೆಗಳು ನಡೀತವೆ ಅಂತ ಒಂದು ದೃಷ್ಟಿಕೋನ. ಹೀಗೆ ಯಾಕೆ ಕಾಲ ವ್ಯತ್ಯಾಸ ಮಾಡಿ ಹೇಳ್ತಿರ್ತಾರೆ ಅನ್ನೋದನ್ನು ಈ ಹಿಂದಿನ ಭಾಗಗಳಲ್ಲಿ ನಾವು ನೋಡಿ ಮುಗಿಸಿದ್ದೀವಿ. ನಾವು ಕನ್ನಡ ಮೊದಲಾದ ಭಾಷೆಗಳಲ್ಲಿಯೂ ಕೂಡ ಕಥೆ ಹೇಳುವಾಗ ಭೀಮಸೇನ ಅಲ್ಲಿಗೆ ಬರ್ತಾನೆ, ದುರ್ಯೋಧನನನ್ನು ಸದೆ ಬಡಿತಾನೆ, ಕೊಲ್ಲುತ್ತಾನೆ, ಪಾಂಡವರು ಪಟ್ಟಾಭಿಷೇಕ ಮಾಡ್ಕೊಳ್ತಾರೆ, ರಾಜ್ಯಭಾರ ಮಾಡ್ತಾರೆ ಅಂತ ಈ ಕಥೆಗಳನ್ನು ಹೇಳ್ತಾ ಇರ್ತೀವಿ. ಕಥೆಗಳನ್ನು ಹೇಳುವ ಶೈಲಿ ಒಂದಷ್ಟೇ ಅದು. ಇಲ್ಲಿ ಧ್ವಸ್ತಮಾಯ ಗುಣೋದ್ರೇಕ ನಿರುದ್ಧಕರಣಾಶಯ ಅಂತ 56ನೇ ಶ್ಲೋಕ ಬಂದಿದೆ. ಆ ಶ್ಲೋಕದ ತಾತ್ಪರ್ಯ ಏನು ಅಂತನ್ನುವುದನ್ನು ನಾವು ಗಮನಿಸಬೇಕು. ಈಗಾಗಲೇ ಆ ಶ್ಲೋಕದ ಅರ್ಥ ನೋಡಿದ್ದೇವೆ. ಮಾಯಾ ಗುಣೋದ್ರೇಕ ಅಂದರೆ ಏನು ಅನ್ನೋದನ್ನು ಈಗ ನೋಡಬೇಕಾಗಿದೆ ಅಷ್ಟೆ. ಪ್ರಾಕೃತ ಗುಣದಿಂದ ಹುಟ್ಟುವಂತಹ ಕಾಮ ಮೊದಲಾದ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಅಂತ ಅದಕ್ಕೆ ಅಭಿಪ್ರಾಯ ಆಗ್ತದೆ. ಸರಿ, ಅದಕ್ಕೆ ಆಚಾರ್ಯರು ಏನು ತಾತ್ಪರ್ಯದಲ್ಲಿ ಹೇಳ್ತಾರೆ ಅದನ್ನೀಗ ನಾವು ನೋಡಬೇಕಾಗಿದೆ. ತ್ರಿಗುಣಾತ್ಮಿಕ ತಥಾ ಜ್ಞಾನಂ ವಿಷ್ಣುಶಕ್ತಿಸ್ತಥೈವ ಚ ಮಾಯಾಶಬ್ದೇನ ಭಣ್ಯಂತೆ ಶಬ್ದತತ್ವಾರ್ಥ ವೇದಿನಃ ಇತಿ ನಾಮ ಮಹೋದಧೌ. ಈ ಮಾಯಾ ಅನ್ನೋ ಶಬ್ದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿಯಾದ ಅರ್ಥ ಆಗ್ತದೆ. ಕೆಲವು ಕಡೆ ತ್ರಿಗುಣಾತ್ಮಕವಾದಂಥ ಮಾಯಾ, ಜಡವಾದ ಪ್ರಕೃತಿ ಅಂತ ಹೀಗದರ ಅರ್ಥ ಆಗ್ತದೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳುಳ್ಳಂಥ ಪ್ರಕೃತಿ, ಅದು ಅಂತ ಕೆಲವು ಕಡೆ ಅರ್ಥ ಆಗ್ತದೆ. ಇನ್ನು ಕೆಲವು ಕಡೆ ಭಗವಂತನ ಜ್ಞಾನ, ಶಕ್ತಿ, ಇಚ್ಛಾ ಮೊದಲಾದ ಗುಣಗಳೇನಿವೆ, ಆ ಗುಣಗಳ ಒಂದು ಸಮುದಾಯ, ಅದನ್ನೇ ಕೆಲವು ಕಡೆ ಮಾಯಾ ಅಂತಲೂ ಹೇಳ್ತಾರೆ. ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹಿನಿ, ಪ್ರಕೃತಿ, ವಾಸನ ಇದೆಲ್ಲವೂ ಭಗವಂತನ ಇಚ್ಛೆಗೆ ಹೆಸರುಗಳು ಅಂತ ಈ ಹಿಂದೆ ನಾವು ನೋಡಿ ಮುಗಿಸಿದ್ದೇವೆ. ತವ ಇಚ್ಛಾ ಅನಂತ ಕಥ್ಯತೆ, ಭಗವಂತನೇ ನಿನ್ನ ಇಚ್ಛೆಗೆ ಇದೆಲ್ಲ ಹೆಸರುಗಳು ಅಂತ. ಹಾಗಾಗಿ ಮಾಯಾ ಅನ್ನೋ ಶಬ್ದಕ್ಕೆ ಎಲ್ಲಿ ಯಾವ ಅರ್ಥ ಅನ್ನೋದನ್ನು ಪ್ರಸಂಗವನ್ನು ನೋಡಿ ನಾವೇ ತಿಳ್ಕೊಳ್ಬೇಕಷ್ಟೆ. ಒಂದು ತ್ರಿಗುಣಾತ್ಮಕವಾದ ಪ್ರಕೃತಿ, ಇನ್ನೊಂದು ಭಗವಂತನ ಇಚ್ಛೆ, ಅವನ ಶಕ್ತಿ. 2 ಅರ್ಥಗಳು ಇರ್ತವೆ. ಈ ಎರಡನ್ನೇ ನಾವು ಮೂರಾಗಿಯೂ ಕೂಡ ಕೆಲವು ಬಾರಿ ತಿಳ್ಕೊಳ್ಬಹುದು. ತ್ರಿಗುಣಾತ್ಮಕವಾದ ಪ್ರಕೃತಿ ಅಂತ ಬಂತಲ್ಲ, ತ್ರಿಗುಣಾತ್ಮಕವಾದ ಪ್ರಕೃತಿ ಅಂದರೆ ಜಡ ಪ್ರಕೃತಿ ಅಂತನೂ ಚೇತನ ಪ್ರಕೃತಿ ಅಂತನೂ 2 ರೀತಿಯಾಗಿ ನಾವು ಅದನ್ನೇ ತಿಳ್ಕೊಳ್ಬಹುದು. ಜಡ ಪ್ರಕೃತಿ, ಚೇತನ ಪ್ರಕೃತಿ ಅವೆರಡನ್ನೂ ಕೂಡ ಒಂದು ಅಂತ ಪರಿಗಣನೆ ಮಾಡಿ, ಪ್ರಕೃತಿ ಅಂತಲೇ ಪರಿಗಣನೆ ಮಾಡಿ ಈ ಥರ ಹೇಳಿದ್ದಾರಷ್ಟೆ. ಚೇತನ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳ ಅಭಿಮಾನಕ್ಕೆ ಪಾತ್ರವಾದದ್ದು ಈ ಜಡ ಪ್ರಕೃತಿ. ಅವೆರಡನ್ನೂ ಪ್ರಕೃತಿ ಅಂತ ಒಂದು ಶಬ್ದದಿಂದ ಹೇಳಿದ್ದಾರಷ್ಟೆ. ಅದನ್ನು ಪ್ರತ್ಯೇಕವಾಗಿ ಏನಾದರೂ ತಗೊಂಡ್ರೆ ಮಾಯಾ ಅಂದರೆ ಒಂದು ಈ ಜಡವಾದ ಪ್ರಕೃತಿ, ಮಾಯಾ ಅಂದರೆ ಮತ್ತೊಂದು ಲಕ್ಷ್ಮೀದೇವಿ, ಮತ್ತೊಂದು ಮಾಯೆ ಅಂದರೆ ಈ ವಿಷ್ಣುವಿನ ಶಕ್ತಿ. ಹೀಗೆ 3 ಅರ್ಥಗಳು ಅಂತ ಅದನ್ನು ತಿಳ್ಕೊಳ್ಬಹುದು. ಇಲ್ಲಿ ಆ ಪ್ರಕೃತಿಯನ್ನು ಒಂದೊಂದು ಪರಿಗಣನೆ ಮಾಡಿ ಈ ಥರ ಹೇಳಿದ್ದಾರೆ ಅಷ್ಟೆ. ಇವೆಲ್ಲವನ್ನು ಮಾಯಾ ಎಂಬ ಶಬ್ದದಿಂದ ಹೇಳ್ತಾರೆ. ಹಾಗಾದರೆ ಇಲ್ಲಿ ಮಾಯಾ ಅಂದರೆ ಏನರ್ಥ? ಇಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳೇನಿವೆ, ಆ 3 ಗುಣಗಳಿಂದ ಕೂಡಿದ ಪ್ರಕೃತಿ, ಜಡವಾದ ಪ್ರಕೃತಿ, ಅದೇ ನಮ್ಮ ಈ ಸ್ವಭಾವವನ್ನು ನಿಯಂತ್ರಿಸುವುದು. ಮತ್ತು ಹಾಗೆ ಚೇತನ ಪ್ರಕೃತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಚೇತನ ಪ್ರಕೃತಿ ಬಗ್ಗೆ ಇಲ್ಲಿ ಬರಲಿಲ್ಲ, ಆದರೆ ಅದನ್ನು ಕೂಡ ತಿಳ್ಕೊಳ್ಬಹುದು ಅಂತ ನಂದೊಂದು ವಿಶ್ಲೇಷಣೆ ಅಷ್ಟೆ. ಭಗವದ್ಗೀತೆಯಲ್ಲಿ ಹಾಗೇ ಬಂದಿದೆ, ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮಯವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ. ಇದು ದೈವೀ ಮಾಯಾ, ದೈವೀಶೇಷ ಗುಣಮಯಿ, ಗುಣಮಯವಾದ ಮಾಯಾ ಇದು. ಅಂದರೆ ಸತ್ವರಜಸ ತಮಸ್ಸು ಅನ್ನೋ 3 ಗುಣಗಳಿಂದ ಕೂಡಿದ ಮಾಯೆ ಇದು. ದುರತ್ಯಯ, ಅದನ್ನು ದಾಟುವುದು ಅಷ್ಟು ಸುಲಭ ಅಲ್ಲ. ಆದರೆ ಮಾಮೇವಯೇ ಪ್ರಪದ್ಯಂತೆ, ಯಾರು ನನಗೆ ಶರಣ ಹೋಗ್ತಾರೆ
ಮಾಯಾಮೇತಾಂ ತರಂತಿತೆ. ಅವರು ಈ ಮಾಯೆಯನ್ನು ದಾಟಬಲ್ಲರು ಅಂತ ಅದರ ತಾತ್ಪರ್ಯ. ಮಾಯಾಮೇತಾಂ ತರಂತಿತೆ. ಹೀಗೆ ಭಗವದ್ಗೀತೆಯಲ್ಲಿ ಬಂದಿರುವುದರಿಂದ ಇಲ್ಲಿ ನಾವು ಮಾಯಾ ಎಂಬ ಶಬ್ದದಿಂದ ಜಡ ಪ್ರಕೃತಿಯನ್ನು ಹಾಗೆ ಚೇತನ ಪ್ರಕೃತಿಯನ್ನು ಎರಡನ್ನು ಕೂಡ ತಿಳ್ಕೊಳ್ಬೇಕಷ್ಟೆ. ಎರಡನ್ನೂ ಅರ್ಥ ಮಾಡಿಕೊಂಡು ಆ ಥರ ನಾವು ಅದನ್ನು ಮುಂದುವರಿಸಬೇಕು. ಹೀಗೆ ಮಾಯಾ ಅಂದರೆ ಇವೆರಡೂ ಅರ್ಥಗಳು ಆಗ್ತವೆ. ಭಗವಂತನಿಗೆ ಯಾರು ಶರಣ ಹೋಗಿರ್ತಾರೆ ಅವರು ಈ ಜಡವಾದ ಪ್ರಕೃತಿಯನ್ನು ಹಾಗೆ ಚೇತನ ಪ್ರಕೃತಿಯನ್ನು ಎರಡನ್ನೂ ಗೆಲ್ತಾರೆ. ಯಾಕೆಂದರೆ ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆಗೆ ಅಧೀನವಾಗೇ ಇರ್ತದೆ ಅಂತ ಅದರ ತಾತ್ಪರ್ಯ. ಹಾಗಾಗಿ ಭಗವಂತನಿಗೆ ಶರಣ ಹೋದವರು ಈ ಮಾಯೆಯನ್ನು ಗೆಲ್ತಾರೆ ಅಂತನೂ ತಾತ್ಪರ್ಯ. ಧೃತರಾಷ್ಟ್ರನು ಕೂಡ ಭಗವಂತನಿಗೆ ಶರಣ ಹೋಗಿರುವುದರಿಂದ ಆ ಮಾಯೆಯನ್ನು ಗೆದ್ದಿದ್ದಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅತ್ರ ಸತ್ವಾದಯ ಮಾಯಾಗುಣ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನೇ ಹೇಳಿರೋದು. ಸವಾ ಅದ್ಯತನಾದ್ರಾಜ ಪರತಃ ಪಂಚಮೇ ಹನಿ ಅಂತೇನಿದೆಯಲ್ಲ, ಅಲ್ಲಿ ಇನ್ನು 5ನೇ ದಿವಸಗಳ ನಂತರ ಅಂತಿದೆಯಲ್ಲ, ಅದಕ್ಕೂ ಕೂಡ ಒಂದು ಕೋಶವನ್ನು ಆಚಾರ್ಯರು ವರ್ಣಿಸ್ತಾರೆ. ತ್ರಿಗುಣಾತ್ಮಿಕ ತಥಾ ಜ್ಞಾನಂ ವಿಷ್ಣುಶಕ್ತಿ ತಥೈವ, ಈ ಪರಾವರೇ ತಥೈವಾರಾತ್ ಉಭಯಾರ್ಥ ಅಭಿಧಾಯಿನಃ ಅಂತ ಇನ್ನೊಂದು ಕೋಶವನ್ನು ಕೂಡ ಹೇಳಿದ್ದಾರೆ. ಸಂಸ್ಕೃತದಲ್ಲಿ ಈ ಒಂದೆರಡು ಶಬ್ದಗಳಿವೆ. ಈ ಶಬ್ದಗಳಿಗೆ ಎರಡಕ್ಕೂ ಕೂಡ ಒಂದೇ ಅರ್ಥ. ಕೆಲವು ಶಬ್ದಗಳಿಗೆ ಎರಡೆರಡು ವಿರುದ್ಧವಾದಂತಹ ಅರ್ಥಗಳಾಗ್ತವೆ ಅಂತ ಅದರ ತಾತ್ಪರ್ಯ. ಪರತಃ ಎಂಬ ಶಬ್ದಕ್ಕೆ ಅವರ, ಆರಾತ್ ಎಂಬ ಶಬ್ದಗಳಿಗೆ ಹೇಗೋ ಹಾಗೆ ಎರಡೂ ಅರ್ಥಗಳು ಕೂಡ ಇವೆ. ಅವರ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತನೂ ಅರ್ಥ ಇದೆ, ಕನಿಷ್ಠ ಅಂತನೂ ಅರ್ಥ ಇದೆ. ಹಾಗೆ ಆರಾತ್ ಎಂಬ ಶಬ್ದಕ್ಕೆ ದೂರ, ಸಮೀಪ ಅಂತ ಎರಡು ಅರ್ಥವೂ ಇದೆ. ಕೋಶದಲ್ಲಿ ಹಾಗೆ ಬಂದಿದೆ, ಆರಾತ್ ದೂರ ಸಮೀಪಯೋಹೋ ಅಂತ ಹೀಗೆ ಬಂದಿದೆ. ದೂರ ಮತ್ತು ಸಮೀಪ ಎಂಬ ಎರಡು ಅರ್ಥದಲ್ಲಿಯೂ ಆರಾತ್ ಎಂಬ ಶಬ್ದ ಇದೆ. ಹಾಗೆ ಪರತಃ ಎಂಬ ಶಬ್ದಕ್ಕೂ ಕೂಡ ಮುಂದೆ ಹಿಂದೆ ಅಂತ ಎರಡೂ ಅರ್ಥ ಆಗ್ತವೆ. ಅವರ ಎಂಬ ಶಬ್ದಕ್ಕೂ ಕೂಡ ಶ್ರೇಷ್ಠ ಮತ್ತು ಕನಿಷ್ಠ ಅಂತ ಎರಡೂ ಅರ್ಥ ಆಗ್ತವೆ. ಹೀಗೆ ಅವರ ಮತ್ತು ಆರಾತ್ ಎಂಬ ಶಬ್ದಗಳಿಗೆ ಪರಸ್ಪರ ವಿರುದ್ಧವಾದ ಎರಡು ಅರ್ಥಗಳಿರುವಂತೆ ಪರತಃ ಎಂಬ ಶಬ್ದಕ್ಕೂ ಕೂಡ ಮುಂದೆ ಹಿಂದೆ ಅಂತ ಎರಡೂ ಅರ್ಥ ಆಗ್ತವೆ. ಆದ್ದರಿಂದ ನಾವಿಲ್ಲಿ ಈ ಹಿಂದೆ 5 ದಿವಸಗಳ ಹಿಂದೆ ಆತನ ಶರೀರ ಭಸ್ಮ ಆಗಿತ್ತು ಅಂತ ನಾವು ಅರ್ಥವನ್ನು ತಿಳಿದುಕೊಳ್ಬೇಕು. ಹಾಗಾಗಿ 5 ದಿವಸಗಳ ಹಿಂದೆಯೇ ಧೃತರಾಷ್ಟ್ರನ ಶರೀರದ ಪರಿತ್ಯಾಗ ಆಗಿತ್ತು. ಹಾಗೆ ಅವನ ಆ ದೇಹವು ಕೂಡ ಭಸ್ಮ ಆಗಿ ಹೋಗಿತ್ತು ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು 56 ಮತ್ತು 57ನೇ ಶ್ಲೋಕದ ಅಭಿಪ್ರಾಯ ಆಯಿತು. ವಿದುರಸ್ತು ತದಾಶ್ಚರ್ಯಂ ನಿಶಾಮ್ಯ ಕುರುನಂದನ ಹರ್ಷಶೋಕಯುತಸ್ತಸ್ಮಾತ್ ಗಂಥ ತೀರ್ಥ ನಿಷೇವಕಃ. ಇದು ಮುಂದಿನ ಶ್ಲೋಕ. ವಿದುರ ಇದೆಲ್ಲವನ್ನೂ ಕೂಡ ಗಮನಿಸಿದ, ಎಲ್ಲವನ್ನೂ ಮೊದಲೇ ತಿಳಿದಿದ್ದ ಅವನು. ಇದೊಂದು ಆಶ್ಚರ್ಯ. ಕುರುಕ್ಷೇತ್ರದ ಯುದ್ಧದಿಂದ ತೊಡಗಿ ಧೃತರಾಷ್ಟ್ರನ ಅವಸಾನ ಆಗುವ ತನಕ ಎಲ್ಲವನ್ನೂ ಕೂಡ ಹಿಂದೆ ಆತ ದಿವ್ಯ ಜ್ಞಾನದಿಂದಲೇ ಕಂಡುಕೊಂಡಿದ್ದ. ಭಗವಂತನ ಮಹಿಮೆಯ ಬಗ್ಗೆ ಆತನಿಗೆ ಗೊತ್ತೇ ಇತ್ತು. ಅವನಿಗೆ ಬಹಳ ಸಂತೋಷವೂ ಆಗಿತ್ತು, ಹಾಗೆ ಬಂಧುನಾಶದ ಬಗ್ಗೆ ಶೋಕವೂ ಆಗಿತ್ತು. ಅದಕ್ಕೆ 2 ಕಾರಣಗಳು. ಯಾಕೆ ಅವನಿಗೆ ಸಂತೋಷ ಆಗಿತ್ತು ಅಂದರೆ, ಧೃತರಾಷ್ಟ್ರ ತನ್ನ ಜೀವಮಾನದಲ್ಲಿ ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದರೂ ಕೂಡ ಕೊನೆಗೆ ಆತ ಭಗವಂತನ ಧ್ಯಾನ ಮಾಡಿ ಹೀಗೆ ಶರೀರ ಪರಿತ್ಯಾಗ ಮಾಡಿದ್ನಲ್ಲ ಅಂತ ಒಂದು ಸಂತೋಷ. ಆ ಸಂತೋಷವೂ ಆಗಿತ್ತು. ಹಾಗೆ ಎಲ್ಲ ಬಂಧುಗಳನ್ನು, ಧೃತರಾಷ್ಟ್ರನನ್ನು ಸೇರಿ ಎಲ್ಲ ಬಂಧುಗಳನ್ನು ನಾವು ಕಳ್ಕೊಳ್ಬೇಕಾಯ್ತಲ್ಲ ಅನ್ನುವಂಥ ಒಂದು ದುಃಖವೂ ಕೂಡ ಅವನಿಗಿತ್ತು ಅಂತ ಹೀಗಾದ್ರ ಅರ್ಥ. ಇಲ್ಲಿ ಧ್ವಸ್ತಮಾಯಾ ಗುಣೋದ್ರೇಕ ಅಂತ ಈಗೇನು ಅರ್ಥ ಇದೆ, ಅಲ್ಲಿ ಮಾಯಾಗುಣಾನಾಂ ರಜಾ ಆದೀನಾಂ ಶ್ರೀ ವೀರರಾಘವರು ಬರೀತಾರೆ. ಮಾಯೆ ಗುಣಗಳಾದಂಥ ರಜಸ್ಸು, ತಮಸ್ಸು, ಸತ್ವ ಮೊದಲಾದವುಗಳ ಉದರ್ಕ
ಅಂದರೆ ರಾಗದ್ವೇಷಾದಿಗಳನ್ನು ಮತ್ತೆ ಮತ್ತೆ ಹುಟ್ಟು ಹಾಕ್ತವೆ ಈ ಗುಣಗಳು. ಆದ್ದರಿಂದ ಜೀವಮಾನದಲ್ಲಿ ಆ ರಾಗದ್ವೇಷಗಳಿಗೆ ಮನುಷ್ಯ ಬಲಿಯಾಗಬೇಕಾಗ್ತದೆ. ಇದನ್ನೇ ಧ್ವಸ್ತ ಮಾಯಾ ಗುಣೋದ್ರೇಕ ಅಂತ, ಇದನ್ನೇ ಮಾಯಾ ಗುಣೋದ್ರೇಕ ಅನ್ನೋದು. ಅದನ್ನು ಧ್ವಸ್ತ ಮಾಡಿಕೊಂಡಿದ್ದ ಈ ಧೃತರಾಷ್ಟ್ರ ಅಂತ ಅದರ ತಾತ್ಪರ್ಯ. ಇದಕ್ಕೆ ಧ್ವಸ್ತಮಾಯಾ ಗುಣೋದ್ರೇಕ ಅಂತ ಅನ್ನೋದಕ್ಕೆ ನಾವು ಹೆಚ್ಚಿನ ಅರ್ಥ ನೋಡಬೇಕಾಗಿಲ್ಲ. ಈಗಾಗಲೇ ವೀರರಾಘವರು ಹೇಳಿದ ಒಂದು ಅರ್ಥದಲ್ಲೇ ಉಳಿದೆಲ್ಲ ಅರ್ಥಗಳು ಕೂಡ ಪರ್ಯವಸಾನ ಕಂಡಿವೆ. ಉದರ್ಕ ಅಂದರೆ ಉತ್ತರ ಫಲ, ಮುಂದೆ ಆಗಬೇಕಾದ ಪರಿಣಾಮ. ಮಾಯೆ ಒಂದು ವೇಳೆ ಮಾಯೆ ಹಾಗೇ ಮುಂದುವರೆದು ಬಿಟ್ರೆ ಅದರಿಂದ ಏನು ಫಲ ಆಗಬೇಕಾಗಿತ್ತೋ ಆ ಫಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದನ್ನೆಲ್ಲ ನೋಡಿ ಹರ್ಷ ಶೋಕ ಯುತಸ್ತಸ್ಮಾತ್ ಗಂತ ತೀರ್ಥ ನಿಷೇವಕ, ಅವನಿಗೆ ಸಂತೋಷವೂ ಆಗಿತ್ತು, ದುಃಖವೂ ಆಗಿತ್ತು. ಅದರಿಂದ ಅವನು ಅವತ್ತೇ ತೀರ್ಥಯಾತ್ರೆಗೆ ಹೊರಟೋಗಿದ್ದ. ಗಂತ ಅಂದರೆ ಮುಂದೆ ಹೋಗ್ತಾನೆ ಅಂತ ಅರ್ಥ ಅಲ್ಲ, ಹಿಂದೆನೇ ತೀರ್ಥಯಾತ್ರೆಗೆ ಹೊರಟೋಗಿದ್ದ ಅಷ್ಟೇ. ಅವನು ಹಿಂದೆ ಹೊರಟೋಗಿದ್ದ ಅಂತನ್ನುವುದನ್ನೇ ಈ ಭಾಗವತ ತಾತ್ಪರ್ಯವು ಕೂಡ ತಿಳಿಸ್ತದೆ. ಏತತ್ ಸರ್ವಂ ಪೂರ್ವಮೇವ ಜ್ಞಾತ್ವ ತಸ್ಮಾದೇವ ಕಾರಣಾತ್ ವಿದುರ ತೀರ್ಥಾನಿ ಯಯೌ ಅಂತ ಅದರ ತಾತ್ಪರ್ಯ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಶ್ಲೋಕದ ಸಮಾಪ್ತಿಯೊಂದಿಗೆ ಆ ಭಾಗವತ ತಾತ್ಪರ್ಯವು ಕೂಡ ಅಲ್ಲಿ ಮುಕ್ತಾಯ ಕಾಣ್ತದೆ. ಮುಂದಿನ ಭಾಗವತ ತಾತ್ಪರ್ಯ ಅಲ್ಲೇನಿಲ್ಲ, ಮುಂದಿನ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಕಾಣಿಸೋದಿಲ್ಲ. ಹಿಂದಿನೇ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ, ನಡುವೆ ಮತ್ತೆ ಬರ್ತಿದ್ದ ಅಷ್ಟೆ. ಇತ್ಯುಕ್ತ ಅಥ ಆರೋಹತ್ ಸ್ವರ್ಗಂ ನಾರದ ಸಹ ತುಂಬುರು. ಇಷ್ಟೆಲ್ಲ ಕಥೆಯನ್ನು ಹೇಳಿ ನಾರದರು ತುಂಬುರು ಋಷಿಗಳ ಜೊತೆಗೇನು ಬಂದಿದ್ರು, ಅಲ್ಲಿಂದ ಮುಂದೆ ಸ್ವರ್ಗಲೋಕಕ್ಕೆ ಅವ್ರು ಹೊರಟು ಹೋದರು. ಯುಧಿಷ್ಠಿರನಿಗೆ ಅವರ ಮಾತನ್ನೆಲ್ಲ ಕೇಳಿ ಆ ಭಗವಂತನನ್ನು ಧ್ಯಾನಿಸಿ ತನ್ನ ದುಃಖವನ್ನೆಲ್ಲ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಲ್ಲಿಗೆ ಆ 12ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ವಿಜಯಧ್ವಜರು ಬರೀತಾರೆ, ಯಾವತ್ತೂ ಈ ನಾರದರು ತುಂಬುರು ಋಷಿಗಳ ಜೊತೆಗೇನೆ ಇರ್ತಿದ್ರು ಅಂತ. ಇದಕ್ಕೆ ಈಗ ಮುಂದೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡುವಂಥ ಅರ್ಥಗಳನ್ನು ನೋಡೋಣ. ಈಗಾಗಲೇ ಉಳಿದ ವ್ಯಾಖ್ಯಾನಕಾರರೆಲ್ಲ ಹೇಳಿದ ಅರ್ಥಗಳನ್ನು ನೋಡಿದ್ದೇವೆ. ಈ ಶ್ಲೋಕಗಳಿಗೆ ಈಗಾಗಲೇ ತಾತ್ಪರ್ಯ ನೋಡಿದ್ದೇವೆ. ಅಲ್ಲೇನಾದರೂ ವಿಶೇಷಾಂಶ ಇದ್ದರೆ ಅದನ್ನ ಏನಂತ ನಾವೀಗ ಗಮನಿಸಬೇಕಷ್ಟೆ. ನಿರಸ್ತ ಸತ್ವಾದಿ ಪ್ರಕೃತಿ ಗುಣೋದ್ರೇಕಾತ್, ಇದು ವಿಜಯಧ್ವಜರು ಬರೆಯುವಂಥ ಅರ್ಥ. ಸತ್ವ ಮೊದಲಾದ ಗುಣಗಳ ಉದ್ರೇಕ, ಅದನ್ನು ಈತ ತಡೆದುಕೊಂಡಿದ್ದ. ನಿರುದ್ಧ ಅಶೇಷ ಕಾರಣ ಮನಃ ಕರಣಮಾನಃ, ಎಲ್ಲ ಈ ನಮ್ಮ ಇಂದ್ರಿಯಗಳು ಅವುಗಳೆಲ್ಲವನ್ನೂ ಕೂಡ ಹತೋಟಿಯಲ್ಲಿಟ್ಕೊಂಡಿದ್ದ. ಇದು ಅದರ ತಾತ್ಪರ್ಯ. ಅದ್ಯತನಾತ್ ಅಹಹ ಪರತಃ ಪೂರ್ವತೋ ಹಾಸ್ಯತೆ, ಅಂದರೆ ಮುಂದೆ ಬಿಡ್ತಾನೆ ಅಂತ ಅರ್ಥ ಅಲ್ಲ, ಹಿಂದೆ ಬಿಟ್ಟ ಅಂತ ಅರ್ಥ. ಯಾದವಾರ್ಯರು ಭವಿಷ್ಯತ್ ಕಾಲದ ಲಕಾರಕ್ಕೆ ಭೂತಕಾಲದ ಲಕಾರವನ್ನೇ ಹಾಕಿ ಬಿಟ್ಟಿದ್ದಾನೆ, ಶರೀರವನ್ನು ಬಿಟ್ಟಿದ್ದಾನೆ ಅಂತ ಅದರ ಅರ್ಥವನ್ನೇ ತೋರಿಸಿದ್ದಾರೆ. ವಿದುರ ದಿವ್ಯಜ್ಞಾನೇನ ಭವಿಷ್ಯದ ಆಶ್ಚರ್ಯಂ ಧೃತರಾಷ್ಟ್ರ ಪಾಂಡವ ಯಾದವಾನಾಂ ಸ್ವರ್ನಿರ್ಯಾಣಂ ನಿಶಾಮ್ಯ. ಮುಂದೆ ಆಗುವ ಇದೊಂದು ದೊಡ್ಡ ಆಶ್ಚರ್ಯಕರ ಸಂಗತಿ. ಧೃತರಾಷ್ಟ್ರ ತನ್ನ ಅಣ್ಣ ಪಾಂಡವರು ಯಾದವರು ಮತ್ತು ಅಲ್ಲಿ ಬರಲಿಲ್ಲ, ತಾನೂ ಕೂಡ ಈ ಶರೀರವನ್ನು ಪರಿತ್ಯಾಗ ಮಾಡಬೇಕಾಗಿಯೇ ಇದೆ. ಅದೆಲ್ಲವನ್ನು ಪರಿತ್ಯಾಗ ಮಾಡಿ ಹೊರಟು ಹೋದ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಹರ್ಷವನ್ನೂ ಪಟ್ಟ, ಶೋಕವನ್ನೂ ಪಟ್ಟ. ಸರ್ವಮನಿತ್ಯಂ ಈಶಯೇವ ನಿತ್ಯ, ಎಲ್ಲವೂ ಕೂಡ ಅನಿತ್ಯವೇ ಆಗಿದೆ, ಈಶ ಒಬ್ಬನೇ ನಿತ್ಯನಾಗಿದ್ದಾನೆ ಅಂತ ಹೀಗೆ ತಿಳಿದು ಮೊದಲೇ ತೀರ್ಥಯಾತ್ರೆಗೆ ಹೋಗಬೇಕು. ಅದರ ಮೂಲಕವೇ ಅಂತಃಕರಣ ಶುದ್ಧಿ ಮಾಡಿಕೊಂಡು ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಆತ ಅಲ್ಲಿಂದ ಹೊರಟು ಹೋದ ಅಂತ ಅದರ ತಾತ್ಪರ್ಯ.
ಅಲ್ಲಿಗೆ ಈ ಭಾಗವತದ ಮೊದಲ ಸ್ಕಂದದ 12ನೇ ಅಧ್ಯಾಯದಲ್ಲಿ ಈ ದ್ವಾದಶ ಅಧ್ಯಾಯ 12ನೇ ಅಧ್ಯಾಯ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.